ದುಬೈನಲ್ಲಿ ಕನ್ನಡದ ಮೊಟ್ಟ ಮೊದಲ ವಚನ ಪಾಠಶಾಲೆ ಆರಂಭ ಆಗಿದೆ. ದುಬೈನಲ್ಲಿ ಇದು ಪ್ರಪ್ರಥಮ ಬಾರಿಗೆ ನೋಡಿ. ಶ್ರೀ ಸುತ್ತೂರು ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಯುಎಇ ಬಸವ ಸಮಿತಿ ದುಬೈನ ಶರಣಯ್ಯರು ಯುಎಇನಲ್ಲಿ ಪ್ರಥಮ ಬಾರಿಗೆ ವಚನ ಪಾಠಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಕಳೆದ ಮಾರ್ಚ್ 8ರಂದು ದುಬೈನಲ್ಲಿ ಯುಎಇ ಬಸವ ಸಮಿತಿಯು ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಬ್ಬವನ್ನು ನೂರಾರು ಶಿವಶರಣರ ಜೊತೆ ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮಕ್ಕೆ ಶ್ರೀ ವಚನಾನಂದ ಮಹಾಸ್ವಾಮೀಜಿಗಳು ಆಗಮಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಬಸವ ಸಮಿತಿಯ ಮೊದಲ ವಚನ ಪಾಠಶಾಲೆಗೆ ಶ್ರೀಗಳು ಚಾಲನೆ ನೀಡಿದ್ದಾರೆ. ಮಾರ್ಚ್ 24ರಂದು ವಚನ ಪಾಠಶಾಲೆಯ ದ್ವಿತೀಯ ಸಂಚಿಕೆಯನ್ನು ಭಾರತೀಯ ಸಂಜಾತ ಮಕ್ಕಳಿಗಾಗಿ ನಡೆಸಲಾಯಿತು. ವಚನಗಳ ಮೇಲೆ ಹೊರದೇಶದಲ್ಲಿ ವಾಸಿಸುತ್ತಿರುವ ಮಕ್ಕಳ ಆಸಕ್ತಿಯನ್ನು ಕಂಡು ಶ್ರೀಗಳು ಹರ್ಷವನ್ನು ವ್ಯಕ್ತಪಡಿಸಿದರು. ಈ ತರಗತಿಗಳು ಹೀಗೆ ಮುಂದುವರಿದು ಹೆಮ್ಮರವಾಗಲಿ ಅಂಥೇಳಿ ಆಶೀರ್ವಾದ ಮಾಡಿದರು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಸ್ಫಟಿಕದ ಶಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನುಡಿದರೆ ಈ ವಚನ ಏನ್ ಮಾಡ್ತೀವಿ, ತಲೆ ಸ್ವಚ್ಛವಾಗಿ ತೊಳ್ಕೊಳ್ತೀವಿ. ಬಟ್ಟಿ ಮಾಸಿದ್ರೆ ಏನ್ ಮಾಡ್ತೀವಿ, ಬಟ್ಟಿ ಸ್ವಚ್ಛ ಸಾಬೂನ್ ಹಚ್ಚಿ ಒಕ್ಕೋತೀವಿ. ಹಾಗೆ ನಮ್ಮ ಮನಸ್ಸನ್ನು ಮಾಸ್ತಾ ಇರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.